ಸೂರ್ಯನಗರ ಅನ್ನೋ ಕಾಲೋನಿಯಲ್ಲಿ ಪಾರ್ವತಿ ಅಕ್ಕ ಮತ್ತು ಮಂಗಳ ಅಕ್ಕ ಅಕ್ಕಪಕ್ಕದ ಮನೆಗಳಲ್ಲಿ ಇದ್ದರು. ಬೆಳಿಗ್ಗೆ ಎದ್ದರೆ ಮೊದಲು ಬಾಗಿಲು ಮುಂದೆ ನಿಂತು ಮಾತನಾಡುವುದು ಮಂಗಳ ಅಕ್ಕನ ದಿನಚರಿ. ಯಾರ ಮನೆಗೆ ಹಾಲು ಕಡಿಮೆ ಬಂತು, ಯಾರ ಮಗ ತಡವಾಗಿ ಬಂದ, ಯಾರ ಸೊಸೆ ಮುಖ ಬಾಡಿದೆ, ಎಲ್ಲವೂ ಅವರ ಗಮನಕ್ಕೆ ತಪ್ಪದೇ ಇರುತ್ತಿತ್ತು. ಒಂದು ದಿನ ಪಾರ್ವತಿ ಅಕ್ಕ ತಮ್ಮ ಮನೆಯ ಗೋಡೆಯ ಬಣ್ಣ ಬದಲಿಸಲು ಕೆಲಸಗಾರರನ್ನು ಕರೆಸಿದರು. ಅದನ್ನು ನೋಡಿದ ಮಂಗಳ ಅಕ್ಕ ತಕ್ಷಣ, ಈಗ ಮನೆ ಬಣ್ಣ ಮಾಡ್ತಿದ್ದಾರೆ ಅಂದ್ರೆ ಹಣ ಜಾಸ್ತಿ ಬಂದಿರಬೇಕು, ಏನೋ ಗುಟ್ಟಾಗಿ ಲಾಭ ಆಗಿದೆ ಅನ್ಸುತ್ತೆ ಅಂತ ಕಾಲೋನಿಯವರಿಗೆ ಹೇಳಿದರು. ಆ ಮಾತು ಕೆಲವೇ ಗಂಟೆಗಳಲ್ಲಿ ಎಲ್ಲರ ಕಿವಿಗೂ ತಲುಪಿತು. ಮತ್ತೊಂದು ದಿನ ಪಾರ್ವತಿ ಅಕ್ಕ ಮೌನವಾಗಿದ್ದರು. ಆರೋಗ್ಯ ಸರಿಯಾಗಿರಲಿಲ್ಲ. ಆದರೆ ಮಂಗಳ ಅಕ್ಕ ಮಾತ್ರ, ಇವತ್ತು ತುಂಬಾ ಸೀರಿಯಸ್ ಇದ್ದಾರೆ, ಗಂಡನ ಜೊತೆ ಜಗಳ ಆಗಿರಬೇಕು ಅಂತ ಊಹೆ ಮಾಡಿದರು. ಆ ಮಾತು ಕೇಳಿದ ಕೆಲವರು ಪಾರ್ವತಿ ಅಕ್ಕನಿಗೆ ಅಸಹಜವಾಗಿ ನೋಡಲು ಶುರು ಮಾಡಿದರು. ಇದರಿಂದ ತುಂಬಾ ನೋವಾಯಿತು ಪಾರ್ವತಿ ಅಕ್ಕಗೆ. ಒಂದು ಸಂಜೆ ಮಂಗಳ ಅಕ್ಕನ ಮನೆಗೆ ಹೋಗಿ ಶಾಂತವಾಗಿ ಹೇಳಿದರು, ಅಕ್ಕ, ಮಾತು ಅನ್ನೋದು ಗಾಳಿಯಂಥದ್ದು, ಒಮ್ಮೆ ಹೊರಬಂದರೆ ನಿಲ್ಲಿಸೋಕೆ ಆಗಲ್ಲ, ನನ್ನ ಮನಸ್ಸಿಗೆ ಮುಂದಿನ ದಿನ ಬೆಳಿಗ್ಗೆ ಪಾರ್ವತಿ ಅಕ್ಕ ಬೇಗನೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕುತ್ತಿದ್ದಳು. ಇವತ್ತು ದೇವಸ್ಥಾನಕ್ಕೆ ವಿಶೇಷ ಪೂಜೆ ಇದೆ, ಎಲ್ಲರೂ ನೋಡಲಿ ಅಂತ ಮನಸ್ಸಲ್ಲೇ ಯೋಚನೆ. ಅಷ್ಟರಲ್ಲಿ ಪಕ್ಕದ ಮನೆಯ ಮಂಗಳ ಅಕ್ಕ ಹೊರಗೆ ಬಂದು ಪಾರ್ವತಿ ಅಕ್ಕ ಹಾಕಿದ ರಂಗೋಲಿಯ ಮೇಲೆ ಅಜಾಗರೂಕತೆಯಿಂದ ಕಾಲಿಟ್ಟಳು. ಅಯ್ಯಯ್ಯೋ ಮಂಗಳ, ನೋಡದೆ ಕಾಲಿಟ್ಟೀಯ ಎಂದು ಪಾರ್ವತಿ ಅಕ್ಕ ಕಿರುಚಿದಳು. ಮಂಗಳ ಅಕ್ಕ ಕೂಡ ಬಿಡಲಿಲ್ಲ. ಅಯ್ಯಯ್ಯೋ ಪಾರ್ವತಿ, ಬೀದಿ ನಿನ್ನ ಅಪ್ಪನದ, ಎಲ್ಲೆಲ್ಲೂ ರಂಗೋಲಿ ಹಾಕಿದ್ರೆ ಜನ ಹೇಗೆ ಹೋಗಬೇಕು ಎಂದು ಕಿಡಿಕಾರಿದಳು. ಮಾತು ಮಾತಿಗೆ ಜಗಳ ಮತ್ತೆ ಶುರು. ಬೀದಿಯ ಮಕ್ಕಳು, ಹಿರಿಯರು ಎಲ್ಲರೂ ನೋಡ್ತಿದ್ದರು. ಅಷ್ಟರಲ್ಲಿ ಪಾರ್ವತಿ ಅಕ್ಕನ ಮಗಳು ಶಾಲೆಗೆ ಹೋಗೋಕೆ ಹೊರಟಳು. ಅಮ್ಮ, ಇವತ್ತು PTA ಮೀಟಿಂಗ್ ಇದೆ, ನೀನು ಬರಬೇಕು ಅಂದಳು. ಇದನ್ನ ಕೇಳಿದ ಮಂಗಳ ಅಕ್ಕ ಸ್ವಲ್ಪ ನಿಶ್ಶಬ್ದವಾದಳು. ಯಾಕಂದ್ರೆ ಮಂಗಳ ಅಕ್ಕನ ಮಗ ಕೂಡ ಅದೇ ಶಾಲೆಯಲ್ಲಿ ಓದುತ್ತಿದ್ದ. ಅವಳಿಗೂ PTA ಮೀಟಿಂಗ್ ನೆನಪಾಯಿತು. ನಿನ್ನ ಮಗಳ ಶಾಲೆ ನಮ್ಮದು ಅದೇ ಅಲ್ಲವಾ ಎಂದು ನಿಧಾನವಾಗಿ ಕೇಳಿದಳು ಮಂಗಳ ಅಕ್ಕ. ಪಾರ್ವತಿ ಅಕ್ಕ ಸ್ವಲ್ಪ ಅಚ್ಚರಿಯಾದರೂ ಹೌದು ಎಂದಳು. ಇಬ್ಬರೂ ಸ್ವಲ್ಪ ಹೊತ್ತು ಮೌನ. ಜಗಳದ ಕೋಪದ ಮಧ್ಯೆ ಮಕ್ಕಳ ವಿಷಯ ಇಬ್ಬರ ಮನಸ್ಸು ಮೃದುವಾಗಿಸಿತು. ಆದರೂ ಅಹಂಕಾರ ಬಿಡಲು ಇಬ್ಬರಿಗೂ ಕಷ್ಟ. ಮಧ್ಯಾಹ್ನ ದೇವಸ್ಥಾನದಲ್ಲಿ ಮತ್ತೆ ಎದುರಾದರು. ಪೂಜೆ ಸಮಯದಲ್ಲಿ ಪಕ್ಕಪಕ್ಕನೆ ಕುಳಿತರೂ ಮಾತಿಲ್ಲ. ಪುರೋಹಿತರು ಪ್ರಸಾದ ಕೊಡುವಾಗ ಮಂಗಳ ಅಕ್ಕನ ಕೈಯಿಂದ ತಟ್ಟೆ ಜಾರಿ ಬಿತ್ತು. ಎಲ್ಲರೂ ನೋಡ್ತಿದ್ದರು. ಪಾರ್ವತಿ ಅಕ್ಕ ಕ್ಷಣ ಮಾತ್ರ ಯೋಚಿಸಿ ಮುಂದೆ ಬಂದು ತಟ್ಟೆ ಎತ್ತಿ ಕೊಟ್ಟಳು. ಧನ್ಯವಾದ ಎಂದು ಮಂಗಳ ಅಕ್ಕ ನಿಧಾನವಾಗಿ ಹೇಳಿದಳು. ಅದೇ ಮೊದಲ ಬಾರಿ ಜಗಳದ ಮಧ್ಯೆ ಒಳ್ಳೆಯ ಮಾತು ಕೇಳಿಸಿತು. ಸಂಜೆ PTA ಮೀಟಿಂಗ್ನಲ್ಲಿ ಇಬ್ಬರು ತಮ್ಮ ಮಕ್ಕಳ ಬಗ್ಗೆ ಶಿಕ್ಷಕರಿಂದ ಒಳ್ಳೆಯ ಮಾತು ಕೇಳಿದರು. ಹೊರಗೆ ಬಂದಾಗ ಮಂಗಳ ಅಕ್ಕ ತಾನೇ ಮಾತು ಶುರು ಮಾಡಿದಳು. ಪಾರ್ವತಿ, ನಮ್ಮ ಜಗಳದಿಂದ ಮಕ್ಕಳಿಗೆ ಏನಾದರೂ ಕೆಟ್ಟ ಪರಿಣಾಮ ಆಗಬಾರದು ಅಂದಳು. ಪಾರ್ವತಿ ಅಕ್ಕ ಕೂಡ ತಲೆ ಅಲೆಯುತ್ತಾ, ನಾನು ಅದೇ ಯೋಚಿಸುತ್ತಿದ್ದೆ, ಮಾತು ಜಾಸ್ತಿಯಾಯಿತು ಅಂದಳು. ಆ ದಿನ ಜಗಳ ಸಂಪೂರ್ಣ ಮುಗಿದಿಲ್ಲ. ಆದರೆ ಆ ಕ್ರೋಧದ ಗೋಡೆಗೆ ಸಣ್ಣ ಬಿರುಕು ಬಿದ್ದಿತ್ತು. ಪಾರ್ವತಿ ಅಕ್ಕ ಮತ್ತು ಮಂಗಳ ಅಕ್ಕ ಇಬ್ಬರೂ ಮನಸ್ಸಲ್ಲೇ ಅರಿತುಕೊಂಡರು, ಅಕ್ಕ ಪಕ್ಕದ ಮನೆತನ ಎಂದರೆ ಜಗಳ ಮಾತ್ರ ಅಲ್ಲ, ಒಬ್ಬರಿಗೊಬ್ಬರು ಬೇಕಾಗುವ ಸಮಯವೂ ಹೌದು. ಒಂದು ದಿನ ಬೆಳಗ್ಗೆ ಪಾರ್ವತಿ ಅಕ್ಕ ನೀರು ತರೋಕೆ ಹೊಂಡಕ್ಕೆ ಬಂದಳು. ಅಲ್ಲಿ ಈಗಾಗಲೇ ಮಂಗಳ ಅಕ್ಕ ಬಕೆಟ್ ಹಿಡಿದು ನಿಂತಿದ್ದಳು. ಇಬ್ಬರ ಕಣ್ಣುಗಳು ಕ್ಷಣ ಮಾತ್ರ ಒಮ್ಮೆಯಾಗಿ ಸೇರಿ ಮತ್ತೆ ಬೇರೆ ಕಡೆ ತಿರುಗಿದವು. ಅಯ್ಯೋ ದೇವ್ರೇ ಎಂದು ಪಾರ್ವತಿ ಅಕ್ಕ ಮನಸ್ಸಲ್ಲೇ ಹೇಳಿಕೊಂಡಳು, ಇವತ್ತಾದ್ರೂ ಜಗಳ ಆಗಬಾರದು. ಆದ್ರೆ ಮಂಗಳ ಅಕ್ಕನ ಮನಸ್ಸು ಬೇರೆ. ನನ್ನ ಮಾತಿಗೆ ಮೌಲ್ಯ ಇಲ್ಲ ಅಂತ ಅವಳು ತೋರಿಸಬೇಕು ಅಂದ್ರೆ ನಾನು ಕೂಡ ಬಿಡಲ್ಲ ಅಂತ ಅವಳು ಗಟ್ಟಿ ಮಾಡಿಕೊಂಡಿದ್ದಳು. ನೀರು ತುಂಬುವಾಗ ಪಾರ್ವತಿ ಅಕ್ಕನ ಬಕೆಟ್ ಸ್ವಲ್ಪ ಮಂಗಳ ಅಕ್ಕನ ಬಕೆಟ್ಗೆ ತಗುಲಿತು. ಅಷ್ಟೇ ಸಾಕು. ಏನು ಅಕ್ಕ, ಕಣ್ಣು ಇಲ್ಲವಾ ಎಂದು ಮಂಗಳ ಅಕ್ಕ ಕಿಡಿಕಾರಿದಳು. ಅಯ್ಯಯ್ಯೋ, ಗೊತ್ತಾಗದೆ ತಗಲ್ತು ಅಷ್ಟೇ, ಅಷ್ಟು ದೊಡ್ಡ ವಿಷಯ ಏನು ಎಂದು ಪಾರ್ವತಿ ಅಕ್ಕ ಸಮಾಧಾನವಾಗಿ ಹೇಳಿದಳು. ಎಲ್ಲವೂ ನಿನಗೆ ದೊಡ್ಡ ವಿಷಯ ಅಲ್ಲ ಅಲ್ವಾ, ಮನೆ ಮುಂದೆ ಕಸ ಹಾಕಿದ್ರು, ಮಾತಿನಲ್ಲಿ ಕಚ್ಚಿದ್ರು ನಿನಗೆ ಏನೂ ಸಮಸ್ಯೆ ಇಲ್ಲ ಎಂದು ಮಂಗಳ ಅಕ್ಕ ಸಿಡಿದಳು. ಅಷ್ಟರಲ್ಲಿ ಸುತ್ತಮುತ್ತಲಿನ ಹೆಂಗಸರು ಕೂಡ ಸೇರಿದರು. ಯಾರಿಗೂ ಜಗಳ ನೋಡದೇ ಇರೋದು ಆಗುತ್ತಿಲ್ಲ. ಪಾರ್ವತಿ ಅಕ್ಕ ಸ್ವಲ್ಪ ಮೌನವಾಗಿದ್ದಳು. ಆ ಮೌನವೇ ಮಂಗಳ ಅಕ್ಕನಿಗೆ ಇನ್ನಷ್ಟು ಕೋಪ ತಂದಿತು. ಏನು, ಮಾತೇ ಇಲ್ಲವಾ ಎಂದು ಅವಳು ಮತ್ತೆ ಕೇಳಿದಳು. ಅಷ್ಟಕ್ಕೆ ಪಾರ್ವತಿ ಅಕ್ಕ ನಿಧಾನವಾಗಿ ಹೇಳಿದರು, ಮಂಗಳ, ಜಗಳ ಮಾಡೋದಕ್ಕೆ ನಾವು ಏನೂ ಮಕ್ಕಳಲ್ಲ.
ಮಾತಾಡಿ ಬಗೆಹರಿಸೋಕೆ ಪ್ರಯತ್ನ ಮಾಡೋಣ. ಈ ಮಾತು ಕೇಳಿ ಎಲ್ಲರೂ ಅಚ್ಚರಿಪಟ್ಟರು. ಪಾರ್ವತಿ ಅಕ್ಕ ಇವತ್ತು ಶಾಂತವಾಗಿರೋದು ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಆದ್ರೆ ಮಂಗಳ ಅಕ್ಕ ಇನ್ನೂ ಬಿಟ್ಟಿರಲಿಲ್ಲ. ಮಾತಾಡಿ, ನೀನು ಯಾವಾಗ ಮಾತಾಡಿದ್ದೆ? ಯಾವಾಗ ನನ್ನ ಮಾತು ಕೇಳಿದ್ದೆ ಎಂದಳು. ಅಷ್ಟರಲ್ಲಿ ಊರಿನ ಹಿರಿಯರಾದ ಲಕ್ಷ್ಮಮ್ಮ ಅಜ್ಜಿ ಅಲ್ಲಿಗೆ ಬಂದರು. ಏನ್ರಿ ಇದು ಬೆಳಗ್ಗೆ ಬೆಳಗ್ಗೆ ಎಂದು ಗಂಭೀರವಾಗಿ ಕೇಳಿದರು. ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಆರೋಪ ಹೇಳಲು ಶುರುಮಾಡಿದರು. ಲಕ್ಷ್ಮಮ್ಮ ಅಜ್ಜಿ ಕೈ ಎತ್ತಿ ನಿಲ್ಲಿಸಿದರು. ಸಾಕು, ಇಬ್ಬರನ್ನೂ ನಾನು ಚೆನ್ನಾಗಿ ಗೊತ್ತಿದ್ದೇನೆ. ಪಾರ್ವತಿ, ನೀನು ಮಾತಲ್ಲಿ ಸ್ವಲ್ಪ ತೀಕ್ಷ್ಣ. ಮಂಗಳ, ನೀನು ಹೃದಯದಲ್ಲಿ ತುಂಬಾ ಮಾತು ಜಮಾ ಮಾಡಿಕೊಂಡಿರ್ತೀಯ. ಅದೇ ಜಗಳಕ್ಕೆ ಕಾರಣ. ಅಜ್ಜಿ ಮಾತು ಕೇಳಿ ಇಬ್ಬರು ತಲೆ ತಗ್ಗಿಸಿದರು. ಅಜ್ಜಿ ಮುಂದುವರೆಸಿದರು, ನಿಮ್ಮ ಜಗಳದಿಂದ ಊರಿಗೆ ಅಶಾಂತಿ. ನಾಳೆ ಹಬ್ಬ ಇದೆ. ಊರಿನ ಎಲ್ಲ ಹೆಂಗಸರು ಸೇರಿ ಅಡುಗೆ ಮಾಡಬೇಕು. ನೀವಿಬ್ಬರೂ ಒಟ್ಟಿಗೆ ಕೆಲಸ ಮಾಡಬೇಕು. ಅಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ. ಮಂಗಳ ಅಕ್ಕ ತಕ್ಷಣ ಏನೂ ಹೇಳಲಿಲ್ಲ. ಪಾರ್ವತಿ ಅಕ್ಕ ಮಾತ್ರ ನಿಧಾನವಾಗಿ ತಲೆ ಆಡಿ ಒಪ್ಪಿಕೊಂಡಳು. ನಾಳೆ ಹಬ್ಬದ ದಿನ. ಬೆಳಗ್ಗೆಯಿಂದಲೇ ದೊಡ್ಡ ಅಡುಗೆ. ಅನ್ನ, ಸಾಂಬಾರು, ಪಾಯಸ, ಕೆಲಸ ಜಾಸ್ತಿ. ಪಾರ್ವತಿ ಅಕ್ಕ ತರಕಾರಿ ಕತ್ತರಿಸುತ್ತಿದ್ದಳು. ಮಂಗಳ ಅಕ್ಕ ಮಸಾಲೆ ಹುರಿಯುತ್ತಿದ್ದರು. ಮೊದಲಲ್ಲಿ ಇಬ್ಬರೂ ಮಾತಾಡಲಿಲ್ಲ. ಆದರೆ ಕೆಲಸ ಮುಂದುವರಿದಂತೆ ಮಾತು ಸ್ವತಃ ಬಂದೇ ಬಂತು. ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತೆ ಎಂದಳು ಪಾರ್ವತಿ ಅಕ್ಕ. ಹೌದಾ, ನಿನ್ನಿಗೆ ಹುರಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಎಂದು ಮಂಗಳ ಅಕ್ಕ ಸ್ವಲ್ಪ ನಗುತ್ತಾ ಹೇಳಿದಳು. ಆ ನಗು ಇಬ್ಬರ ಮಧ್ಯೆ ಇದ್ದ ಗೋಡೆಯನ್ನ ಸ್ವಲ್ಪ ಒಡೆಯಿತು. ಕೆಲಸ ಮಾಡ್ತಾ ಮಾಡ್ತಾ ಹಳೆಯ ದಿನಗಳ ಮಾತು ಬಂತು. ಒಟ್ಟಿಗೆ ಹಬ್ಬ ಆಚರಿಸಿದ ಕ್ಷಣಗಳು, ಮಕ್ಕಳ ತಮಾಷೆಗಳು ಎಲ್ಲವೂ ನೆನಪಾಯಿತು. ಅಚಾನಕ್ ಪಾರ್ವತಿ ಅಕ್ಕ ನಿಂತು ಹೇಳಿದರು, ಮಂಗಳ, ನಿನ್ನನ್ನು ನಾನು ನೋಯಿಸಿದ್ದೆ ಅಂದ್ರೆ ಕ್ಷಮೆ ಕೇಳ್ತೀನಿ. ಮಾತಿನಲ್ಲಿ ನಾನು ಜಾಸ್ತಿ ಹೋಗ್ತೀನಿ. ಮಂಗಳ ಅಕ್ಕನ ಕಣ್ಣು ಸ್ವಲ್ಪ ತೇವವಾಯಿತು. ನಾನು ಕೂಡ ಅಷ್ಟೇ ಅಕ್ಕ, ಮನಸ್ಸಲ್ಲಿ ಇಟ್ಟುಕೊಂಡು ಸಿಡಿಯುತ್ತೇನೆ. ಮಾತಾಡದೇ ಇದ್ದದ್ದೇ ತಪ್ಪು. ಆ ಕ್ಷಣ ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ನಗಿದರು. ಜಗಳದ ಜಾಗದಲ್ಲಿ ಈಗ ನಗು ತುಂಬಿತ್ತು. ಹಬ್ಬದ ಊಟ ಶುರುವಾದಾಗ ಊರಿನ ಎಲ್ಲರೂ ಹೇಳಿದರು, ಇವತ್ತು ಅಡುಗೆ ತುಂಬಾ ರುಚಿಯಿದೆ. ಲಕ್ಷ್ಮಮ್ಮ ಅಜ್ಜಿ ದೂರದಿಂದಲೇ ನೋಡಿ ನಗುತ್ತಿದ್ದರು. ಜಗಳದಲ್ಲಿ ವಿಷ, ಒಟ್ಟಿಗೆ ಇದ್ದರೆ ಅಮೃತ ಎಂದು ಅವರು ಮನಸ್ಸಲ್ಲೇ ಹೇಳಿದರು. ಹಿಂದಿನ ದಿನದ ಜಗಳದ ನಂತರ ಊರಿನ ವಾತಾವರಣವೇ ಬದಲಾಗಿ ಹೋಗಿತ್ತು. ಪಾರ್ವತಿ ಮನೆ ಮುಂದೆ ಯಾರೂ ನಿಲ್ಲದೆ ಹೋಗುತ್ತಿರಲಿಲ್ಲ. ಹಾಗೆ ಮಂಗಳಮ್ಮ ಮನೆಯ ಬಳಿ ಮಾತು ಮಾತಿಗೆ ಗುಸುಗುಸು. ಇಬ್ಬರ ಜಗಳ ಊರಿನ ಸುದ್ದಿಯಾಗಿತ್ತು. ಮರುದಿನ ಬೆಳಿಗ್ಗೆ ಪಾರ್ವತಿ ನೀರು ತುಂಬಲು ಬಾವಿಗೆ ಬಂದಾಗ ಅಲ್ಲಿ ಈಗಾಗಲೇ ಮಂಗಳಮ್ಮ ನಿಂತಿದ್ದಳು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿ ಮೌನವಾಗಿ ಮುಖ ತಿರುಗಿಸಿಕೊಂಡರು. ಆದರೆ ಮಂಗಳಮ್ಮನ ಮನಸ್ಸಿನಲ್ಲಿ ಕೋಪಕ್ಕಿಂತ ಹೆಚ್ಚು ನೋವು ತುಂಬಿಕೊಂಡಿತ್ತು. ನಾನು ಏನು ತಪ್ಪು ಮಾಡಿದೆ? ಎಲ್ಲರ ಮುಂದೆ ಅವಮಾನ ಮಾಡಬೇಕಿತ್ತಾ ಎಂದು ಮನಸ್ಸಲ್ಲೇ ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಊರಿನ ಹಿರಿಯ ಮಹಿಳೆ ಲಕ್ಷ್ಮಕ್ಕ ಬಾವಿಗೆ ಬಂದರು. ಅವರು ಇಬ್ಬರನ್ನೂ ನೋಡಿ ವಿಷಯ ಏನೋ ಗಂಭೀರವಾಗಿದೆ ಎಂದು ಅರ್ಥ ಮಾಡಿಕೊಂಡರು. ಏನಮ್ಮ, ಇವತ್ತು ಬಾವಿಯ ನೀರು ಕೂಡ ಕಹಿಯಾಗಿದೆಯಾ ಎಂದು ನಗೆ ಮಾಡುತ್ತಾ ಕೇಳಿದರು. ಪಾರ್ವತಿ ಮಾತಾಡದೇ ಇದ್ದರೂ ಮಂಗಳಮ್ಮನ ಕಣ್ಣು ತುಂಬಿ ಬಂತು. ಅಕ್ಕ, ನಾವು ಏನು ಮಾಡಿದೆವು? ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಯ್ತು ಎಂದು ಅಳುವಿನ ಧ್ವನಿಯಲ್ಲಿ ಹೇಳಿದಳು. ಲಕ್ಷ್ಮಕ್ಕ ಇಬ್ಬರನ್ನೂ ಮನೆಗೆ ಕರೆದುಕೊಂಡು ಹೋದರು. ಜಗಳ ಮಾಡಿದರೆ ಮನೆ ದೊಡ್ಡದಾಗಲ್ಲ, ಮನಸ್ಸು ಚಿಕ್ಕದಾಗುತ್ತೆ ಎಂದು ಶಾಂತವಾಗಿ ಹೇಳಿದರು. ಮಂಗಳಮ್ಮ ಮೊದಲು ಮಾತನಾಡಿದಳು. ಪಾರ್ವತಿ, ನಿನ್ನ ಬಗ್ಗೆ ನಾನು ತಪ್ಪಾಗಿ ಮಾತಾಡಿದ್ದೆ. ಆದರೆ ನೀನು ಎಲ್ಲರ ಮುಂದೆ ನನ್ನನ್ನು ಅವಮಾನ ಮಾಡಿದ್ದು ತುಂಬಾ ನೋವು ಕೊಟ್ಟಿತು. ಪಾರ್ವತಿ ತಲೆ ತಗ್ಗಿಸಿಕೊಂಡು ಹೇಳಿದಳು. ನನಗೂ ಕೋಪದಲ್ಲಿ ಮಾತು ಜಾಸ್ತಿ ಆಯ್ತು ಅಕ್ಕ. ನಿನ್ನ ಮಾತು ಕೇಳಿ ನನಗೆ ಬೇಸರ ಆಯ್ತು, ಅದಕ್ಕೆ ಹಾಗೆ ನಡೆದುಕೊಂಡೆ. ಅಷ್ಟರಲ್ಲಿ ಪಾರ್ವತಿಯ ಮಗಳು ಅಲ್ಲಿ ಬಂದಳು. ಅಮ್ಮ, ಮಂಗಳಮ್ಮ ಅಕ್ಕ ಯಾವಾಗಲೂ ನನಗೆ ಮಿಠಾಯಿ ಕೊಡ್ತಾರೆ. ನೀವು ಯಾಕೆ ಜಗಳ ಮಾಡ್ತೀರಾ ಎಂದು ನಿರಪರಾಧವಾಗಿ ಕೇಳಿದಳು. ಆ ಮಾತು ಇಬ್ಬರ ಮನಸ್ಸನ್ನು ತಟ್ಟಿತು. ಮಂಗಳಮ್ಮ ನಗುತ್ತಾ ಪಾರ್ವತಿಯ ಮಗಳ ತಲೆಗೆ ಕೈ ಹಾಕಿದಳು. ನಾವು ಜಗಳ ಮಾಡಿದರೆ ಮಕ್ಕಳಿಗೂ ಏನು ಕಲಿಸುತ್ತೇವೆ ಎಂದು ಹೇಳಿದರು. ಲಕ್ಷ್ಮಕ್ಕ ಹೇಳಿದರು, ಇಬ್ಬರೂ ಒಳ್ಳೆಯ ಮನಸ್ಸಿನವರು. ಜಗಳಕ್ಕಿಂತ ಸ್ನೇಹ ದೊಡ್ಡದು. ಪಕ್ಕದ ಮನೆಯವರು ಎಂದರೆ ಸಂಕಷ್ಟದಲ್ಲಿ ಜೊತೆ ನಿಲ್ಲಬೇಕು. ಪಾರ್ವತಿ ಮತ್ತು ಮಂಗಳಮ್ಮ ಒಬ್ಬರ ಕೈ ಹಿಡಿದುಕೊಂಡರು. ಇನ್ನೆಂದಿಗೂ ಸಣ್ಣ ವಿಷಯಕ್ಕೆ ಜಗಳ ಮಾಡಲ್ಲ ಎಂದು ಇಬ್ಬರು ಒಟ್ಟಿಗೆ ಹೇಳಿದರು. ಆ ದಿನ ಸಂಜೆ ಊರಿನವರ ಮುಂದೆ ಇಬ್ಬರು ಸೇರಿ ದೀಪ ಹಚ್ಚಿದರು. ಊರಿನ ಜನರಿಗೂ ಸಂತೋಷವಾಯಿತು. ಜಗಳದಿಂದ ದೂರವಾದ ಸ್ನೇಹ ಇನ್ನೂ ಗಟ್ಟಿಯಾಗಿ ಬೆಳೆದಿತು. ಜಗಳ ಮುಗಿದು ಸ್ನೇಹ ಮತ್ತೆ ಬೆಳೆದ ನಂತರ ಪಾರ್ವತಿ ಮತ್ತು ಮಂಗಳಮ್ಮ ಇಬ್ಬರೂ ಒಂದೇ ಮನೆಯವರಂತೆ ಆಗಿದ್ದರು. ಬೆಳಿಗ್ಗೆ ಬಾವಿಗೆ ಹೋದರೂ ಸಂಜೆ ಮನೆ ಮುಂದೆ ಕೂತರು ಮಾತು ನಗು ನಗೆಯೇ.
ಊರಿನವರಿಗೂ ಇವರಿಬ್ಬರ ಸ್ನೇಹ ಈಗ ಗಟ್ಟಿಯಾಗಿದೆ ಅನ್ನಿಸತೊಡಗಿತು. ಅದೇ ವಾರ ಊರಿನಲ್ಲಿ ಸಣ್ಣ ಹಬ್ಬದ ತಯಾರಿ ಶುರುವಾಯಿತು. ಎಲ್ಲರೂ ತಮ್ಮ ತಮ್ಮ ಮನೆ ಮುಂದೆ ರಂಗೋಲಿ ಹಾಕಲು ಶುರುಮಾಡಿದರು. ಪಾರ್ವತಿ ತನ್ನ ಮನೆ ಮುಂದೆ ದೊಡ್ಡ ರಂಗೋಲಿ ಹಾಕುತ್ತಿದ್ದಳು. ಅದನ್ನು ನೋಡಿದ ಮಂಗಳಮ್ಮ, ಅಯ್ಯಯ್ಯೋ ಪಾರ್ವತಿ, ನೀನು ರಂಗೋಲಿ ತುಂಬಾ ಚೆನ್ನಾಗಿ ಹಾಕ್ತೀಯಾ ಎಂದು ಹೊಗಳಿದಳು. ಪಾರ್ವತಿ ನಗುತ್ತಾ, ಒಬ್ಬಳೇ ಹಾಕೋದಕ್ಕೆ ಆಗಲ್ಲ ಅಕ್ಕ, ನೀನು ಸಹಾಯ ಮಾಡ್ತೀಯಾ ಎಂದಳು. ಮಂಗಳಮ್ಮ ತಕ್ಷಣ ಕುಳಿತಳು. ಇಬ್ಬರೂ ಸೇರಿ ರಂಗೋಲಿ ಹಾಕ್ತಿದ್ದಂತೆ ಹಳೆಯ ಜಗಳ ನೆನಪಾಗಿ ಇಬ್ಬರಿಗೂ ನಗು ಬಂತು. ಅಷ್ಟರಲ್ಲಿ ಪಕ್ಕದ ಮನೆಯ ಶಾಂತಕ್ಕ ಬಂದಳು. ಏನಮ್ಮ, ಈಗ ನೋಡಿದ್ರೆ ನೀವು ಜಗಳ ಮಾಡಿದ್ರು ಅಂತ ನಂಬೋಕೆ ಆಗಲ್ಲ ಎಂದು ಹೇಳಿದಳು. ಪಾರ್ವತಿ ನಗುತ್ತ, ಜಗಳ ಮಾಡಿದ್ರೆ ಕಹಿ, ಬಿಟ್ಟು ಬಿಟ್ರೆ ಸಿಹಿ ಎಂದಳು. ಸಂಜೆ ಹಬ್ಬದ ದೀಪ ಹಚ್ಚುವ ಸಮಯ ಬಂದಾಗ ಮಂಗಳಮ್ಮ ಪಾರ್ವತಿಯ ಮನೆಗೆ ದೀಪ ತಂದುಕೊಟ್ಟಳು. ನನ್ನ ಕೈಯಿಂದಲೇ ಮೊದಲ ದೀಪ ಹಚ್ಚು ಎಂದಳು. ಪಾರ್ವತಿಯ ಕಣ್ಣು ಒದ್ದೆಯಾಯಿತು. ಅಕ್ಕ, ನೀನು ಪಕ್ಕದಲ್ಲಿದ್ದರೆ ನನಗೆ ಧೈರ್ಯ ಎಂದಳು. ಹಬ್ಬದ ದಿನ ಊರಿನ ಎಲ್ಲ ಹೆಂಗಸರು ಸೇರಿ ಭಜನೆ ಹಾಡಿದರು. ಪಾರ್ವತಿ ಮತ್ತು ಮಂಗಳಮ್ಮ ಒಟ್ಟಿಗೆ ಕುಳಿತು ಹಾಡಿದರು. ಅವರ ಒಗ್ಗಟ್ಟು ನೋಡಿದ ಊರಿನ ಹಿರಿಯರು ಸಂತೋಷಪಟ್ಟರು. ಆ ದಿನ ಇಬ್ಬರೂ ಒಂದು ಮಾತು ಅರ್ಥ ಮಾಡಿಕೊಂಡರು. ಪಕ್ಕದ ಮನೆಯವರು ಶತ್ರು ಅಲ್ಲ, ಸಂಕಷ್ಟದ ಸಮಯದಲ್ಲಿ ಅತಿ ದೊಡ್ಡ ಬಂಧು.